ಇಲ್ಲಿ ವಿದ್ಯಾರ್ಥಿಗಳೇ, ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಿಮಗೆ ಎಲ್ಲರಿಗೂ ತಿಳಿದಿರ್ಬೋದು, ಗೊತ್ತಿದೆನಾ? ಚಂದ್ರಗುಪ್ತ ಮೌರ್ಯ ಭಾರತದಲ್ಲಿ ಬೃಹತ್ಕಾರವಾದ ಸಾಮ್ರಾಜ್ಯ ಸ್ಥಾಪಿಸಿದವರಂದ್ರೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಚಂದ್ರಗುಪ್ತ ಮೌರ್ಯ ಭಾರತದಲ್ಲಿ ಬೃಹತ್ಕಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸದೆ ನೆರವಾಗ್ತಾನೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ಚಂದ್ರಗುಪ್ತ ಮೌರ್ಯನ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂಬುದು ಅವನ ನಿಲುವಾಗಿರುತ್ತದೆ. ಒಂದು, ಕೌಟಿಲ್ಯ ಎಂಬ ವ್ಯಕ್ತಿಯು ಚಂದ್ರಗುಪ್ತ ಮೌರ್ಯನ ತಕ್ಷಶಿಲೆಗೆ ಕರ್ಕೊಂಡು ಹೋಗಿ ಅಲ್ಲಿ ಉತ್ತಮವಾದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಚಂದ್ರಗುಪ್ತ ಮೌರ್ಯನ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನೆರವು ಮಾಡಿಕೊಡ್ತಾನೆ. ಮುಂದೆ ನಂತರ ಚಂದ್ರಗುಪ್ತ ಮೌರ್ಯ ಆಳ್ವಿಕೆ ಮಾಡಿದ ನಂತರ ಒಂದು ದೊಡ್ಡ ಬಲಿಷ್ಠವಾದ ಅರಸನಾದ ನಂತರ ಅವನು ಬಲಿಷ್ಠವಾದ ಸಾಮ್ರಾಜ್ಯ ಆಗಿರ್ತಕ್ಕಂಥ ನಂದರ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿದ ನಂತರ ನಂದ ವಂಶದ ಪ್ರಸಿದ್ಧ ಅರಸ ಯಾರು? ಧನನಂದನ ಮೇಲೆ ಅವನ ಆಳ್ವಿಕೆ ಮಾಡಿ ಆ ಸಾಮ್ರಾಜ್ಯವನ್ನು ಸೋಲಿಸಿ ಅದರಲ್ಲಿ ಚಂದ್ರಗುಪ್ತ ಮೌರ್ಯನಿಂದ ಧನನಂದನ ಸೋಲ್ತಾನೆ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದೆ ಚಂದ್ರಗುಪ್ತ ಮೌರ್ಯನ ತಕ್ಷಶಿಲೆಯ ನಂತರ ಅವನಲ್ಲಿ ಉತ್ತಮವಾದ ವಿದ್ಯಾಭ್ಯಾಸ ಪಡೆದು ನಂತರ ಮೌರ್ಯ ಸಾಮ್ರಾಜ್ಯಕ್ಕೆ ಹಿಂದಿರುತ್ತಾನೆ. ಇದರ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ನಿಮಗೆ. ಕೇಳಲಿಕ್ಕಿನ ಮುಂಚಿತವಾಗಿ ಚಂದ್ರಗುಪ್ತ ಮೌರ್ಯನ ಹಲವಾರು ರೀತಿಯಾದ ಯುದ್ಧಗಳನ್ನು ಮಾಡ್ತಾನೆ. ಅವನು ಹಲವಾರು ರೀತಿಯಾದ ಉತ್ತಮವಾದ ಆಡಳಿತ ನಿರ್ವಹಣೆ ಮಾಡ್ತಾನೆ ವಿದ್ಯಾರ್ಥಿಗಳೇ. ಇದಾದ ನಂತರ ವಾಯುವ್ಯ ಭಾರತದಲ್ಲಿ ಗ್ರೀಕರು ಆಳ್ವಿಕೆ ಮಾಡ್ತಿರ್ತಾರೆ. ಆಳ್ವಿಕೆ ಮಾಡ್ತಿದ್ದ ಸಂದರ್ಭದಲ್ಲಿ ಇವರು ಕೂಡ ಹೋಗಿ ಅಲ್ಲಿ ಉತ್ತಮವಾದ ಆಳ್ವಿಕೆ ಮಾಡಿ ಅಲ್ಲಿ ಉತ್ತಮವಾದ ಸುಧಾರಣೆಗಳನ್ನು ಸಹ ತಂದುಕೊಡ್ತಾರೆ. ಆರಂಭ ಪ್ರವಾಸಿಯಾದಂಥ ಮೆಗಸ್ಥಾನಿಸನು ಅವನ ಕೃತಿ ಯಾವುದು? ಇಂಡಿಕ ಎಂಬ ಕೃತಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಆಡಳಿತ, ಅಲ್ಲಿರುವಂಥ ವ್ಯವಸ್ಥೆ, ಅಲ್ಲಿರುವಂಥ ಸೈನಿಕ ಪದ್ಧತಿಗಳ ಬಗ್ಗೆ ಇಂಡಿಕ ಎಂಬ ಕೃತಿಯಲ್ಲಿ ಮೆಗಸ್ಥಾನಿಸನು ಉಲ್ಲೇಖ ಮಾಡ್ತಾನೆ ವಿದ್ಯಾರ್ಥಿಗಳೇ. ಆ ನಂತರದಲ್ಲಿ ಹಲವಾರು ರೀತಿಯಾದ ಆಡಳಿತ ವ್ಯವಸ್ಥೆ ಕಂಡಂಥ ಚಂದ್ರಗುಪ್ತ ಮೌರ್ಯನ ಅವನ ಸ್ನೇಹಿತನಾದಂಥ ಸೆಲ್ಯೂಕಸನಿಗೆ 500 ಆನೆಗಳನ್ನು 500 ಆನೆಗಳನ್ನು ದಾನವಾಗಿ ನೀಡ್ತಾನೆ. ಯಾಕಂತಂದ್ರೆ ಸೆಲ್ಯೂಕಸನಿಗೆ ಯುದ್ಧ ಮಾಡಿ ಅವನು ಪರಿಪೂರ್ಣವಾಗಿ ಸೋಲನ್ನು ಅನುಭವಿಸಿ ನಂತರ ಯಾವುದೇ ರೀತಿ ಆರ್ಥಿಕ ಧನ ಸಹಾಯ ಇಲ್ಲದಂಥ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯನ ತನ್ನ ಸ್ನೇಹಿತನಾದಂಥ ಸೆಲ್ಯೂಕಸನಿಗೆ ಸಹಾಯ ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ ಮುಂದೆ ಯಾವುದೋ ಒಂದು ರಾಜ್ಯ ಮನೆತನಗಳು ಆ ಒಂದು ಸಾಮ್ರಾಜ್ಯದ ಮೇಲೆ ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಮತ್ತೆ ಪ್ರತಿದಾಳಿಯಾಗಿ ಮಾಡಬೇಕಂತ ಸಂದರ್ಭದಲ್ಲಿ ಅವ್ನಿಗೆ ಯಾವುದೇ ರೀತಿಯಾದ ಸೌಕರ್ಯಗಳು ಇರೋಂಗಿಲ್ಲ. ಆ ಒಂದು ಇದಕ್ಕೋಸ್ಕರ ಚಂದ್ರಗುಪ್ತ ಮೌರ್ಯನ 500 ಆನೆಗಳನ್ನು ಸೆಲ್ಯೂಕಸನಿಗೆ ದಾನವಾಗಿ ನೀಡ್ತಾನೆ. ಹಾಗಾದರೆ ಇದರ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರಿಸುತ್ತಾ ಹೋಗಿ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನೆರವಾದಂಥ ವ್ಯಕ್ತಿ ಯಾರು? ಹೇಳಿದ್ರೆ ನೀವು ಯಾರು? ಕೌಟಿಲ್ಯ. ಮೌರ್ಯ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದ್ರು? ಹೇಳಿದ್ರೆ ಮಾತು ಹೇಳಿ ನಾಗರಾಜ್. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಾರೆ ಈಗ ಜಸ್ಟ್ ಹೇಳಿದ್ದಾರೆ. ಚಂದ್ರಗುಪ್ತ ಮೌರ್ಯ. ಯಾರು? ಚಂದ್ರಗುಪ್ತ ಮೌರ್ಯ. ಹೇಳ್ರಿ ಯಾರು? ಚಂದ್ರಗುಪ್ತ ಮೌರ್ಯ. ಹಾಗಾದ್ರೆ ಚಂದ್ರಗುಪ್ತ ಮೌರ್ಯನನ್ನ ತಕ್ಷಶಿಲೆಗೆ ಕರೆದುಕೊಂಡು ಹೋಗಿ ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿದವರು ಯಾರು? ಕೌಟಿಲ್ಯ. ಸುಧಾ ಗೊತ್ತಿಲ್ಲ. ಯಾರು? ಕೌಟಿಲ್ಯ. ಹಾಗಾದ್ರೆ ವಿದ್ಯಾರ್ಥಿಗಳ ಇದಾದ ನಂತರ ಚಂದ್ರಗುಪ್ತನ ಸ್ನೇಹಿತನಾದಂಥ ಸೆಲ್ಯೂಕಸನಿಗೆ ಚಂದ್ರಗುಪ್ತ ಮೌರ್ಯನು ಎಷ್ಟು ಆನೆಗಳನ್ನು ದಾನವಾಗಿ ನೀಡ್ತಾರೆ?